ನಾನು ಸೆಟ್ಗೆ ಹೋದಾಗ ರಾಜ್ಬಿ ಶೆಟ್ಟರ್ ನೋಡಿದೆ. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ಗೆ ಇವ್ರು ಚೆನ್ನಾಗಿ ಹೇಳ್ತಾ ಇದ್ರು, ರಾಕೇಶ್. ಅಂದ್ರೆ ಒಂದು ಸ್ಟೇಟ್ ಅಲ್ಲಿ ಇರ್ತಾರಲ್ಲ, ಜನಗಳನ್ನ ಥಿಯೇಟರ್ ಕರ್ಸೋದು ಎಲ್ಲರಿಗೂ ಯಕ್ಷ ಪ್ರಶ್ನೆ, ಹೆಂಗೆ ಜನ ಕರ್ಸೋದು ಅಂತ. ಕರ್ಸೋದಲ್ಲ ಗುರು, ಅದು ಕಲೆ ಮತ್ತೆ ಆ ಒಂದು ಕೃಷಿಯಿಂದ ಮಾತ್ರ ಸಾಧ್ಯ. ಈಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಹಳ್ಳಿಯಲ್ಲಿ ಒಬ್ಬ ಆಲೂಗಡ್ಡೆ ಬೆಳೆದ ಅಂದ್ರೆ ಅವನೊಂದು ಹೀರೋ ಹೊಂಡ ತಗೋತಿರ್ತಾನೆ, ಇಡೀ ಊರವರೆಲ್ಲ ಆಲೂಗಡ್ಡೆ ಬೆಳೆದ್ಬಿಡೋದು, ಅದು ಆಲೂಗಡ್ಡೆ ರೇಟ್ ಬಿದ್ದೋಗುತ್ತೆ. ನೀನ್ ಟೊಮಾಟೊ ಹಾಕ್ರು, ಶೆಟ್ರ್ ಅದೇ ಮಾಡ್ತಾ ಇರೋದು. ಅವ್ರು ಹೀರೋ ಹೊಂಡ ತಗೊಂಡಿದ ತಕ್ಷಣ ನೆಕ್ಸ್ಟ್ ಟ್ರ್ಯಾಕ್ಟರ್ ಕೈ ಹಾಕ್ತಾರೆ, ಶೆಟ್ರು ಆಲೂಗಡ್ಡೆ ಹಾಕೋದು ಎಲ್ಲ ಆಲೂಗಡ್ಡೆ ಹಾಕ್ಬಿಟ್ರು. ಹಂಗಾಗಲ್ಲ. ಬಟ್ ಅವ್ರ ಕೃಷಿ ನನಗೆ ವಿಜಯವರು ಮತ್ತೆ ರಾಜ್ಬಿ ಶೆಟ್ಟಿ ಏನಕ್ಕೆ ಇಷ್ಟ ಅಂದ್ರೆ, ಇಂದ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ತಿದ್ದಿ ಅವ್ರನ್ನ ಅವರೇ ತಿದ್ಕೊಂಡು, ಹೌದು ಅವರು ನೋಡಿದ್ದಾರೆ, ಸೋಲುಗಳನ್ನ ಅವರು ಕಂಡಿದ್ದಾರೆ, ಗೆಲುವುಗಳನ್ನ ಅವರು ಸಂಭ್ರಮಿಸಿದ್ದಾರೆ. ಯಾವತ್ತೂ ತಲೆಗೆ ತಗೊಂಡಿಲ್ಲ. ತಲೆಗೆ ತಗೊಳ್ಳದೆ ಕೆಲಸ ಮಾಡ್ಕೊಂಡು ಹೋಗೋದು, ಜನಗಳನ್ನ ಕರೆಸ್ಬೇಕು. ಹೌದು, ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಯಾವುದೋ ಮಲಯಾಳಂ ಸಿನಿಮಾಗೆ ಥಿಯೇಟರ್ ಬರ್ತಾ ಇದಾರೆ ಅಂದ್ರೆ ಅವ್ರು ಖುಷಿ ಆಗುತ್ತೆ, ಅವ್ರ ಕಂಟೆಂಟ್ ಚೆನ್ನಾಗಿದೆ, ಬಂದಿದ್ದಾರೆ, ನಮಗೂ ಬರ್ತಾರೆ, ನಮ್ಮ ಜನ ತಾನೇ ನೋಡೋದು. ಬಟ್ ಕನ್ನಡದಲ್ಲಿ ಯಾವತ್ತೂ ಆ ಕಂಟೆಂಟ್ ಇದ್ರೆ ಖಂಡಿತವಾಗ್ಲೂ ಬರ್ತಾರೆ, ಜನ ಆಶೀರ್ವಾದ ಮಾಡ್ತಾರೆ. ಆ ಒಂದು ಭರವಸೆ ಅಂತೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೇಲಿದೆ. ಅದಕ್ಕೆ ಹಣ ಹೂಡಿದಂಥ ನಮ್ಮ ನಿರ್ಮಾಪಕರು ಹೇಮಂತ್ ಗೌಡ್ರು ಮತ್ತೆ ನಮ್ಮ ಸತ್ಯಪ್ರಕಾಶ್ ಸರ್, ತುಂಬಾನೇ ಮಿತ್ರ ಅವ್ರು ಹೇಳಿದ್ರು, ಅವ್ರ ಕೈ ತುಂಬ ಕಾಸು ಬರುತ್ತೆ ಅಂತ. ಖಂಡಿತವಾಗ್ಲೂ ಅವ್ರು ಬಂದ್ರೆ ಎರಡೂ ಕೈಯಲ್ಲಿ ತಿರ್ಗಾ ಸಿನಿಮಾಗೆ ಹಾಕ್ತಾರೆ. ಸೊ ಆ ಒಂದು ಪ್ರೀತಿ ಅಂತೂ ಇದೆ. ಮತ್ತೆ ಕಲಾವಿದರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಮತ್ತೆ ನಮ್ಮ ಬರಹಗಾರ ಸಹ ಬರಹಗಾರರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಅಭಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಮತ್ತೆ ನಾವು ಡೈಲಾಗ್ ರೈಟರ್ಗಳು ಯಾವುದೇ ಒಂದು ಮಾತು ತುಂಬಾ ಇನ್ಸ್ಪೈರ್ ಆಗಿ ತಗೋತೀವಿ. ಫಾರ್ ಎಕ್ಸಾಂಪಲ್ ರಾಕೇಶ್ ಅವರು ಒಂದು ಮಾತು ಹೇಳಿದ್ರು, ಒಂದು ರೀಲ್ ಆಗಿತ್ತು, ಕನ್ನಡನ ಬೆಳೆಸ್ಬೇಕು ಅಂತ. ಅವ್ರು ಎಷ್ಟು ಚೆನ್ನಾಗಿ ವಿಡಂಬನಾತ್ಮಕವಾಗಿ ಹೇಳಿದ್ರು, ಗುರು ನೀವ್ ಯಾರು ಬೆಳೆಸ್ಬೇಡ ಗುರು, ಅದು ಅಲ್ಲಿದೆ, ನೀನ್ ಅದ್ರ ಹೆಸರು ಹಾಕೊಂಡು ನೀನ್ ಯಾಕೆ ಬೆಳಿತೀಯ ಅಂತ ಹೇಳಿದ್ರು. ಅದು ಎಷ್ಟು ವೈರಲ್ ಆಗಿತ್ತು ಅಂದ್ರೆ, ಸೊ ನಾವು ರೈಟರ್ಗಳು ಯಾರು ಏನೇ ಮಾತಾಡಿದ್ರು ಅದರಲ್ಲಿ ಒಂದು ಇನ್ಸ್ಪೈರ್ ಆಗ್ತೀವಿ. ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಅದು ಯಾರೇ ಮಾತಾಡಿರ್ಬೋದು, ಆ ಮಾತನ್ನ ಗ್ರಹಿಸ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಜಡೇಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಇಂಥ ಇಬ್ಬರು ಕಲಾವಿದರನ್ನ ನಿಮ್ಮ ಒಂದು ಪಾತ್ರಗಳಿಗೆ ದುಡಿಸ್ಕೊಂಡಿರೋದು, ಮತ್ತೆ ಅವರಿಬ್ಬರನ್ನು ವಿರುದ್ಧ ದಿಕ್ಕಿನಲ್ಲಿ ನಿಲ್ಲಿಸಿರೋದು, ಅದು ನಿಜಕ್ಕೂ ಎಲ್ಲರನ್ನೂ ಖುಷಿ ಕೊಡುತ್ತೆ. ಈ ಸಿನಿಮಾ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಜನ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.